ನನ್ನ ಹೆಸರು ಪ್ರಶಾಂತ್ ಅಂತ. ನಮ್ದು ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು, ಕೊಳ್ತೂರು ಗ್ರಾಮ. ಓಕೆ, ಏನು ಮಾಡ್ಕೊಂಡಿರಿ ಸರ್ ನೀವು? ಹಸು ಸಾಕ್ತಾ ಇದ್ದೀವಿ ಸರ್, ಹೈನುಗಾರಿಕೆ. ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಸರ್ ಇದು ಫಾರಂ 30 ವರ್ಷದಿಂದ ನಡೀತಿದೆ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿರೋದು ಫಸ್ಟ್. ಅವ್ರು 15 ವರ್ಷ ನಡೆಸಿದ್ರು. ಅದಾದ್ಮೇಲೆ ನಾವು ಬಂದು ಇನ್ನು 15 ವರ್ಷ ಆಗಿದೆ. ಈಗ 30 ವರ್ಷ ಆಗಿದೆ ಟೋಟಲ್. ಓಕೆ, ಹೇಗೆ ನಡೀತಿದೆ ಸರ್ ನಿಮ್ಮದು? ಸ್ವಲ್ಪ ಆಧುನಿಕ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಹಾಲು ಕರೆಯೋ ಮಿಷಿನ್, ಚಾಪ್ ಕಟ್ರ್ ಅಂತೆಲ್ಲ ಯೂಸ್ ಮಾಡ್ಕೊಂಡು ಬರ್ತಿದ್ದೀವಿ. ಮೊದಲೆಲ್ಲ ಕೈಯಿಂದಾನೇ ಮಾಡ್ತಿದ್ರು, ಈಗೆಲ್ಲ ಮಿಷಿನರೀಸ್ ಆ್ಯಡ್ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ಹಸುಗಳಿದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ 40 ಹಸು ಇದೆ ಸರ್. ಹಸುಗಳೆಲ್ಲ ಯಾವ್ಯಾವ ತಳಿಗಳಿದೆ ಸರ್ ನಿಮ್ಮಲ್ಲಿ? ನಾವು ಬರೀ HF ತಳಿ ಹಸುಗಳನ್ನೇ ಸಾಕ್ತಾ ಇದ್ದೀವಿ. ಕಾರಣ ಏನಂದ್ರೆ ಹಾಲು ಅಧಿಕವಾಗಿ ಕೊಡೋದ್ರಿಂದ HF ಹಸುಗಳನ್ನ ಸಾಕ್ತಾ ಇದ್ದೀವಿ. ಈಗ ದೇಸಿ ಹಸುಗಳು, ಜೆರ್ಸಿ ಮತ್ತೆ ಕ್ರಾಸ್ ಹಸುಗಳೆಲ್ಲ ಸಾಕೋದ್ರಿಂದ ದಿನಕ್ಕೆ 10 ರಿಂದ 15 ಲೀಟರ್ಗೆ ಲಾಸ್ಟ್ ಆಗ್ತವೆ. 35 ಲೀಟರ್ ಕೊಡೋಂಥ ಹಸುಗಳು ಇರೋದ್ರಿಂದ ಆದಷ್ಟು HF ಹಸುಗಳನ್ನ ಬ್ರೀಡ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಈಗ 40 ಹಸುಗಳಿದೆ ಅಂತ ಹೇಳಿದ್ರೆ ಹೆಂಗೆ ಹಂತವಾಗಿ ನೀವು ಇಂಪ್ರೂವ್ ಮಾಡ್ಕೊಂಡು ಬಂದಿರಿ ಸರ್? ಸ್ಟಾರ್ಟಿಂಗ್ 20 ಹಸುವಿಂದ ಸ್ಟಾರ್ಟ್ ಮಾಡಿ ಹಂಗೆ 40 ಹಸು ಮಾಡ್ಕೊಂಡ್ ಬಂದಿರೋದು. ಒಂದು ಶೆಡ್ 16 ಹಸುಗ್ ಮಾಡಿದಿರಿ, ಆ ಕಡೆ ಇದೆ. ಈಗ ಮತ್ತೆ ಇದು ಹೊಸದಾಗಿ 25 ಹಸುಗೆ ಶೆಡ್ ಮಾಡಿರೋದು, ಮಿಕ್ಕಿದ ಹಸು ಈ ಕಡೆ ಇದೆ. ಅದು 20 ಹಸು ಮಿನಿಮಮ್ ಹಾಲು ಕೊಡೋದಿರುತ್ತೆ. ಇನ್ನು 10 ಹಸುನಲ್ಲಿ ಪ್ರೆಗ್ನೆಂಟ್ 3 to 5 ಮಂತ್ಸ್ ಪ್ರೆಗ್ನೆಂಟ್ ಹಸುಗಳು ಇರುತ್ತೆ. ಒಂದು 8 ರಿಂದ 10 ಹಸು ಡ್ರೈ ಹಸುಗಳು ಇರ್ತದೆ ಟೋಟಲ್ ಆಗಿ. ಪ್ರತಿದಿನ ಎಷ್ಟು ಗಂಟೆ ನಿಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಬೆಳಗ್ಗೆ 4 ಗಂಟೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಸು ಎದ್ದಿದ ತಕ್ಷಣ ಸಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡಿ, ಹಸು ತೊಳೆದು, ಅದಾದ್ಮೇಲೆ ಹಾಲು ಕರೆದು, ಅದಾದ್ಮೇಲೆ ಮೇವಾಕಿ ನೀರಿಟ್ಟು, ಮತ್ತೆ 10 ಗಂಟೆಗೆ ರೆಸ್ಟ್ ಬಿಡ್ತೀರಿ ಹಸುನ. 10 ಗಂಟೆಯಿಂದ 3 ಗಂಟೆ ತನಕ ಹಸು ಆರಾಮಾಗಿ ರೆಸ್ಟ್ ತಗೊಳುತ್ತೆ. 3 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ ಮೇವಾಕಿ ಮತ್ತೆ ನೀರಿಟ್ಟು, ಅದಾದ ನಂತರ ಮತ್ತೆ ಹಾಲು ಕರ್ಕೊಂಡು 7 ಗಂಟೆ 7:15 ಮತ್ತೆ ಬಿಟ್ಬಿಡ್ತೀರಿ ಹಸು ರೆಸ್ಟಿಗೆ. ಮಲಗಬೇಕು, ನಮ್ರಾಗ್ಬೇಕು, ಅವು ಪ್ರೋಸೆಸ್ ಇರುತ್ತಲ್ಲ ಸರ್. ಬೆಳಗ್ಗೆಯಿಂದ ಸಂಜೆ ಗಂಟೆ ಮೇವು ತಿನ್ಕೊಂಡೇ ಇದ್ರೆ ಅದಕ್ಕೂ ರೆಸ್ಟ್ ಸಿಗಲ್ಲ ಅಲ್ಲ. ನಾವು ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಅದೇ ಟೈಮಲ್ಲಿ ಮೇವು ಹಾಕಿ ನೀರಿಟ್ಟು ಮತ್ತೆ ರೆಸ್ಟ್ ಟೈಮ್ ಅಂತಾನು ಹಸುಗೆ ಕೊಡ್ತೀರಿ, ಇಷ್ಟ ಟೈಮ್ ಅಂತ. ಸೊ ಹಸುಗಳು ಸೆಡ್ಡಲ್ಲೇ ಇರ್ತಾವ, ಹೊರಗಡೆನೂ ಬಿಡ್ತೀರಾ ನೀವು? ಹೊರಗಡೆ ಬಿಟ್ರೆ ಒಳ್ಳೇದೇ, ಬಟ್ ನಮ್ಮಲ್ಲಿ ಜಾಗದ ತೊಂದರೆ ಇರೋದ್ರಿಂದ ನಾವು ಒಳಗಡೆನೆ ಬಿಟ್ಕೊಂಡಿದೀವಿ. ಒಳಗಡೆನೇ ಇರ್ತವೆ, ಕೆಳಗಡೆ ಎಲ್ಲ ಮ್ಯಾಟ್ ಹಾಕ್ಬಿಟ್ಟಿದ್ದೀರಿ. ಸೊ ಅದರಿಂದ ಪ್ರಾಬ್ಲಮ್ ಏನ್ ಬರಲ್ಲ, ಕಾಲು ನೋವು ಎಲ್ಲ ಏನು ಬರೋದಿಲ್ಲ. ಸೊ ಮ್ಯಾಟ್ ಮೇಲೆನೆ ಇರ್ತಾವ ಹಸುಗಳು. ಸರ್ ನೀವು ಹಸು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಸೊ ನೀವು ಫುಲ್ ಟೈಮ್ ಇದ್ರಲ್ಲೇ ಇರೋದು ಅಂತ? ಹೌದು, ಫುಲ್ ಟೈಮ್ ಇದ್ರ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ನಾನು ಎಲ್ಲೋ ಇದ್ಕೊಂಡು ಎಲ್ಲಿಂದ ನೋಡ್ಕೊಂತೀನಿ, ಲೇಬರ್ಸ್ ಮಾಡ್ತಾರೆ ಅಂದ್ರೆ ಫಾರಂ ನಡ್ಸಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. 24 ಅವರ್ ಅದ್ರ ಮೇಲೆ ಫೋಕಸ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಹೈನುಗಾರಿಕೆ ಮಾಡ್ಬೋದು. ಓಕೆ, ಒಂದು ದಿನಕ್ಕೆ ಸರ್ ಅಂದ್ರೆ ಎಷ್ಟು ಲೀಟರ್ ಹಾಲು ಬರ್ತಿದೆ ಸರ್? ಒಂದು ದಿನಕ್ಕೆ 700 ರಿಂದ 750 ಲೀಟರ್ ತನಕ ಅವರೇಜ್ ಮೇಂಟೈನ್ ಮಾಡ್ತೀವಿ. ಓಕೆ, ಬೆಳಗ್ಗೆ ಎಷ್ಟು ಬರ್ತಿದೆ, ಸಂಜೆ ಎಷ್ಟು ಬರ್ತದೆ? ಬೆಳಗ್ಗೆ 400, ಸಂಜೆ 350, 360 ಆ ಥರ. ಓಕೆ, ಪ್ರತಿದಿನ? ಓಕೆ, ಎಲ್ಲಿ ಹಾಲು ಹಾಕುವಂತ ನೀವು? ಕೊಳ್ತೂರು ಡೈರಿ. ಒಂದು ದಿನಕ್ಕೆ 700 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಾ ಅಂದರೆ ಅವುಗಳಿಗೆ ನೀವು ಯಾವ ಥರ ಫೀಡ್ ಎಲ್ಲ ಕೊಡ್ತೀರಾ ಸರ್ ನೀವು? ಗೋದ್ರೇಜ್ ಸಮೃದ್ಧಿ ಫೀಡ್ ಕೊಡ್ತೀವಿ ಸರ್. ಓಕೆ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಸರ್? ಸಮೃದ್ಧಿ 1 year ಇಂದ ಯೂಸ್ ಮಾಡ್ತೀವಿ. ಅದಕ್ಕೆ ಮುಂಚೆ ಮಿಲ್ಕ್ ಮೋರ್ ಯೂಸ್ ಮಾಡ್ತಾ ಇದ್ರಿ. ಅದಕ್ಕೆ ಮುಂಚೆ ಬೈಪಾಸ್, ಬೈಪ್ರೋ, ಪ್ರತಿಯೊಂದು ಪ್ರಾಡಕ್ಟ್ ಎಲ್ಲ ಗೋದ್ರೇಜ್ ಅಲ್ಲೇ ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ. ಯಾಕೆ ಗೋದ್ರೇಜ್ ನೀವು ಆಯ್ಕೆ ಮಾಡ್ಕೊಂಡ್ರಿ ಫೀಡಲ್ಲಿ? ಗೋದ್ರೇಜ್ ಫೀಡು ನಾವು ಆಕ್ಚುಲಿ ಬೇರೆ ಯೂಸ್ ಮಾಡ್ತಾ ಇದ್ವಿ. ಗೋದ್ರೇಜ್ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಎಲ್ಲ ಹಸುನಲ್ಲಿ ಡೋನರ್ ಪ್ರಾಬ್ಲಮ್ಸ್, ಕಾಲೆಲ್ಲ ಊತ ಬರೋದು, ಬೇರೆ ಬೇರೆ ಮೈನರ್ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಹಸುಗಳಲ್ಲಿ ಬೇರೆ ಕಂಪ್ನಿ ಫೀಡ್ ಯೂಸ್ ಮಾಡುವಾಗ. ಬಟ್ ಗೋದ್ರೇಜ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಆ ತರ ಮೈನರ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾಪ್ ಆಗಿದೆ. ಹಸು ತುಂಬಾ ಒಳ್ಳೆ ಹೆಲ್ತ್ ಕಂಡೀಷನ್ ಅಲ್ಲಿ ಇದೆ, ಮಿಲ್ಕ್ ರೈಸ್ ಆಗಿದೆ, ಫ್ಯಾಟ್ ಕಂಟೆಂಟ್ ರೈಸ್ ಆಗಿದೆ. ವಿತೌಟ್ ಯಾವ್ದು ಫೈಲ್ಯೂರ್ ರೀಸನ್ ಇಲ್ದೇನೆ ನಮ್ಗೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಆದ್ರಿಂದ ಗೋದ್ರೇಜ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಹಾಲು ಕೊಡೋಕೆ ಆಗಲಿ ಮತ್ತೆ ಡ್ರೈ ಅಲ್ಲಿ ಇರೋಕೆ ಆಗಲಿ ಎಲ್ಲ ಎಷ್ಟೆಷ್ಟು ಕೆಜಿ ಕೊಡ್ತೀರಾ ನೀವು? ಲೀಟರ್ಗೆ 300 ಗ್ರಾಮ್ ಕಂಪೇರ್ ಮಾಡಿ ಅವರೇಜ್ ಮಾಡ್ಕೊಂಡು ಕೊಡ್ತಾ ಹೋಗ್ತೀರಿ. ಉದಾಹರಣೆಗೆ 20 ಲೀಟರ್ ಬರೋ ಅಂತ ಹಸುಗೆ 6 kg ಕೊಡ್ತೀರಿ ಪರ್ ಡೇ. 30 ಲೀಟರ್ ಕೊಡೋ ಅಂತ ಹಸುಗೆ 9 kg ಕೊಡ್ತೀರಿ. ಈ ತರ ಹಾಲಿನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ತೀರಿ. ಸರ್, ಈಗ ನೀವು ಸಮೃದ್ಧಿ ಫೀಡ್ ಕೊಡ್ತಾ ಇದ್ದೀರಾ. ಓಕೆ, ಒಂದು ದಿನಕ್ಕೆ ಎಷ್ಟು ಬ್ಯಾಗ್ ಬೇಕಾಗುತ್ತೆ ನಿಮಗೆ? ಸರ್, ಒಂದು ದಿನಕ್ಕೆ 4.25 ರಿಂದ 5 ಬ್ಯಾಗ್ ಬೇಕಾಗುತ್ತೆ. 200 ರಿಂದ 250 kg ಬೇಕಾಗುತ್ತೆ ಒಂದು ದಿನಕ್ಕೆ. ಓಕೆ, ತಿಂಗಳಿಗೆ ಎಷ್ಟು ಬ್ಯಾಗ್ಗಳು ತರಿಸ್ಕೊಳ್ತೀರಾ? ಸರ್, 120 ಬ್ಯಾಗ್ ಇಂದ 125 ಬ್ಯಾಗ್ ಆಗುತ್ತೆ ಒಂದು ತಿಂಗಳಿಗೆ. 120 ರಿಂದ 120 ಮೂಟೆ ಬೇಕಾಗುತ್ತೆ. ಎಲ್ಲಿ ತರಿಸ್ಕೊಳ್ತೀರಾ ಹಂಗಾರೆ ನೀವು? ಕಂಪ್ನಿ ಡೀಲರ್ಸ್ ಇರ್ತಾರಲ್ಲ, ಅವ್ರ ಮುಖಾಂತರ ಡೈರೆಕ್ಟ್ ಆಗಿ ಡಿಡಿ ಮಾಡಿಸಿ ತರಿಸ್ಕೊಂತೀವಿ. ಅದರಿಂದ ಪ್ರತಿ 15 ದಿವಸಕ್ಕೆ ಒಂದ್ಸಲಿ 60 ರಿಂದ 70 ಬ್ಯಾಗ್ ತರಿಸ್ಕೊಂತೀವಿ. ಓಕೆ, ಜಾಸ್ತಿ ಸ್ಟಾಕ್ ಇಡಲ್ಲ? 15 ದಿವಸಕ್ಕೆ 60 ರಿಂದ 70 ಬ್ಯಾಗ್ ತರಿಸ್ಕೊಂಡ್ರೆ ಕರೆಕ್ಟ್ ಮತ್ತೆ ನೆಕ್ಸ್ಟ್ 15 ಡೇಸ್ಗೆ ಇನ್ನೊಂದು 60 ರಿಂದ 70 ಬ್ಯಾಗ್ ತರಿಸ್ಕೊಂತೀವಿ. ಸರ್, ಇದರಲ್ಲಿ ಹಸುಗೆ ಅಗತ್ಯ ಇರತಕ್ಕಂಥ ಪ್ರೋಟೀನ್ಸ್, ವಿಟಮಿನ್ಸ್, ಎನರ್ಜಿ ಲೆವೆಲ್ಸ್, ನ್ಯೂಟ್ರಿಷನ್ಸ್ ಎಲ್ಲ ಪರ್ಫೆಕ್ಟ್ ಹಸು ಯಾವ ತರ ಬೇಕೋ ಆ ತರ ಕಂಪೇರ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅದಕ್ಕೋಸ್ಕರ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಸರ್, ಹಸಿರು ಮೇವನ್ನು ನೀವು ಕಟ್ ಮಾಡ್ಕೊಂಡು ಇಲ್ಲೇ ಇಟ್ಟಿದ್ದೀರಾ? ಸರ್, ಇದು ನಿನ್ನೆ ತಗೊಂಡ್ಬಂದಿರೋದು, ನಾಳೆ ತನಕ ಬರುತ್ತೆ. ಮತ್ತೆ ನಾಳೆ ಹೋಗಿ ತಗೊಂಡ್ಬರ್ತೀವಿ. 2 ದಿವಸಕ್ಕೋ 3 ದಿವಸಕ್ಕೋ ಒಂದ್ಸಲ ಹೋಗಿ ತಗೊಂಡ್ಬಂದು ಇಟ್ಕೊಂತೀವಿ. ಅದು ಪರ್ಫೆಕ್ಟ್ ಸ್ಟೇಜ್ ಅಲ್ಲಿ ಇರಬೇಕು. ಹಾಲು ಮತ್ತೆ ಡ್ರೈ ಎರಡು ಮಿಕ್ಸ್ ಇರಬೇಕು. ಈ ತರ ಪರ್ಫೆಕ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಮಾತ್ರ
ಕೊಡ್ಬೇಕು ಹಸುಗೆ. ನಾರ್ಮಲ್ ಆಗಿ ಫಸ್ಟ್ ಎಲ್ಲ ಜೋಳ ತೆಗ್ದು ಹಾಕ್ತಾ ಇದ್ರಿ ಸರ್, ಬಟ್ ಜೋಳ ಸಮೇತ ಕೊಡೋದ್ರಿಂದ ನ್ಯೂಟ್ರಿಷನ್ಸ್ ಡಾಕ್ಟರ್ಸ್ ಅವರೆಲ್ಲ ಸಜೆಸ್ಟ್ ಮಾಡಿದಾಗ ಇದು ಬೆಟರ್ ಅನ್ಸಿ ನಾವು ಒಂದ್ಸಲಿ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಬೆಟರ್ ಅನಿಸ್ತು. ಅದರಿಂದ ಇವಾಗ ರೆಗ್ಯುಲರ್ ಆಗಿ ಇದೇ ತರ ಕೊಡ್ತಾ ಇದ್ವಿ, ತೆನೆ ಸಮೇತ ಕಟ್ ಮಾಡಿ ಕೊಡ್ತಾ ಇದ್ವಿ ಸರ್. ಈ ತರ ಡ್ರೈ ಫೀಡೇ ಕೊಡೋದ್ರಿಂದ ಒಳ್ಳೇದು. ಇದು ಯಾವ ಹಸುನಲ್ಲಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆ ಹಸುಗೆ ಎಷ್ಟು ನೆಸೆಸಿಟಿ ಇದು ಅಷ್ಟನ್ನ ಇದೇ ತರ ಡ್ರೈ ಫೀಡ್ ವೈಟ್ ಮಾಡಿ ಕೊಟ್ಕೊಂಡು ಹೋಗ್ತೀರಿ ಡೈರೆಕ್ಟ್ ಆಗಿ. ಹೌದು, ನಮ್ಮಲ್ಲಿರೋ ಹಸುಗಳಿಗೆಲ್ಲ ಇದೇ ತರ ಡ್ರೈ ಫೀಡ್ನೇ ಕೊಡ್ತೀವಿ. ಹಸುನಲ್ಲಿ ಬರೋ ಹಾಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪರ್ ಲೀಟರ್ 300 ಗ್ರಾಮ್ ಅನ್ನೋ ತನಕ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದೇ ತರ ಕೊಟ್ಕೊಂಡು ಹೋಗ್ತೀವಿ. ಹೇಗಿದೆ ಸರ್ ಇದು ಕೊಟ್ಟ ಮೇಲೆ ಸರ್? ತುಂಬ ಎಲ್ಲ ಒಳ್ಳೆ ಹಸುಗಳ ಹಾಲು ಫ್ಯಾಟು ಕಂಟೆಂಟ್ ಎಲ್ಲ ಚೆನ್ನಾಗಿದೆ, ಅದರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಕಂಪ್ನಿ ಕಡೆಯಿಂದ ನ್ಯೂಟ್ರಿಷನ್ಸು ಎಲ್ಲರೂ ಬಂದು ನಮ್ಗೆ ಸಜೆಸ್ಟ್ ಮಾಡಿ ಈ ಥರ ಕೊಡೋದ್ರಿಂದ ಹಸು ಡೈಜೆಷನ್ ಚೆನ್ನಾಗಿ ಬರುತ್ತೆ, ಹಾಲು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಪ್ಲಸ್ ಮಿಲ್ಕ್ ಈಲ್ಡು ರೈಸ್ ಆಗುತ್ತೆ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಅದೇ ಥರ ಫಸ್ಟ್ ಒಂದು 4 ಹಸು ಕೊಟ್ಟು ಸ್ಟಾರ್ಟ್ ಮಾಡಿದ್ರಿ, ರಿಸಲ್ಟ್ ಚೆನ್ನಾಗಿ ಬಂತು. ಈಗ ಎಲ್ಲ ಹಸುಗೂ ಇದೇ ಥರ ಕಂಟಿನ್ಯೂ ಮಾಡಿದ್ದೀರಿ, ರಿಸಲ್ಟ್ ತುಂಬ ಚೆನ್ನಾಗಿದೆ. ಈಗ ಫೀಡ್ ಡೈರೆಕ್ಟಾಗಿ ಡ್ರೈ ಕೊಡೋದ್ರಿಂದ ಬರೀ ನೀರು ಕೊಡ್ತೀರಿ, ಹಸುಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯುತ್ತೆ ಅದು. ಆಮೇಲೆ ಹಾಲು ಕರಿತೀರಿ ಸರ್. ಇದು ಬೆಳಗ್ಗೆ ಎದ್ದಾಗ ಫಸ್ಟ್ ಒಂದ್ಸಲಿ ಕ್ಲೀನ್ ಮಾಡ್ತೀರಿ, ಆಮೇಲೆ 9:30 ನೀರಿಟ್ಟಾಗ ಒಂದ್ಸಲಿ ಕ್ಲೀನ್ ಮಾಡ್ತೀರಿ. ಈಗ ಹಾಲು ಕರಿಯೋಕ್ಕೆ ಮುಂಚೆ ಒಂದ್ಸಲಿ ಕ್ಲೀನ್ ಮಾಡ್ತೀವಿ, 3 ಸಲ ಕ್ಲೀನ್ ಮಾಡ್ತೀವಿ ದಿನಕ್ಕೆ. ಬೆಳಗ್ಗೆ ಹಸು ತೊಳೆದು ಮ್ಯಾಟ್ ತೊಳಿತೀರಿ, ಮತ್ತೆ ನೀರಿಟ್ಟಿದ್ದಾದ್ಮೇಲೆ ಎಲ್ಲ ಗಲೀಜಾಗಿರುತ್ತೆ, ಬರೀ ಮ್ಯಾಟ್ ತೊಳಿತೀರಿ. ಈಗ ಹಾಲು ಕರಿಯೋದಕ್ಕೆ ನೀಟಾಗಿರೋದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡಿ ಆಮೇಲೆ ಹಾಲು ಕರಿತೀವಿ. ಈಗ ಹಾಲು ಕರೆದಾಗಿದೆ, ಈ ಹಾಲನ್ನ ಏನು ಮಾಡ್ತೀವಿ ಸರ್? ಈ ಹಾಲನ್ನ ಈ ಥರ ಕ್ಯಾನಲ್ ಹಾಕೊಂಡು ತೊಗೊಂಡೋಗಿ ಊರಲ್ಲಿ ಡೈರಿ ಕೊಡ್ತೀರಿ. ಇಲ್ಲಿಗೆ ಹಸುಗಳ ಕೆಲಸ ಮುಗಿಯುತ್ತೆ ಇವತ್ತಿಂದು.